ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದರೋ ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ 11 ಗಂಟೆ ನಂತರ ಇದನ್ನು ಶಬ್ದ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋಂಥ ಪ್ರಶ್ನೆ ಎತ್ತದವರು ಇವರೇ. ಓಕೆ, ಬೆಳಗ್ಗೆ 5 ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎತ್ತದವರು ಇವರು. ನಿಲ್ಸಿದ್ದೀರಾ ನೀವು? ಒಂದು ನಿಮಿಷ. ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೆಲವೊಂದು ಕಡೆ ನಡೀತಾ ಇಲ್ಲ. ಆದರೆ ಈ ದೇಶದ ಕಾನೂನನ್ನು ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂಥ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು. ಓಕೆ, ಇಲ್ಲ ಕಾನೂನು ಬದಲಾವಣೆ ನೀವು ಹಿಂದೂ ಈ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಸಂವಿಧಾನ. ಈ ವಿಷಯದ ಚರ್ಚೆ ನರೇಂದ್ರ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವ್ರು ಹೇಳುವಂತ ಮಾತು ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಏನೇನ್ ಕಾನೂನು ಇದೆಯಾ ಅಜಾನ್ ಘೋಷಣೆ ಮಾಡೋದು ನಿಲ್ಸಕ್ಕೆ ರೆಡಿ ಇದಾರ ಸರ್ಕಾರ. ನಾವು ಈ ಯಾವ ಸೌಂಡ್ ಬೇಡ, ಯಾವ ಪರ್ಮಿಷನ್ ಈಗ ಗೌರವಿಸುವಂತ ಸರ್ಕಾರವನ್ನ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಚರ್ಚೆ ಮಾಡ್ತೀರಾ? ಈಗ ಒಂದ್ ಸೆಕೆಂಡ್, ನಾನು ಸ್ವಾಮಿ ಅವರೇ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಕೋನ್ ರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಾವು ಸಾಮಾನ್ಯ ಕಾನೂನನ್ನು ಗೌರವಿಸುವಂತ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ಲಿ. ಸೌಂಡ್ ಅನ್ನ ನಾನು ನಿರ್ಬಂಧನೆ ಮಾಡ್ತೀನಿ. ಯಾವ ಮಸೀದಿಯಲ್ಲೂ ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ. ಇದು ಕಾನೂನು ವಿರುದ್ಧವಾಗಿದೆ ಅಂತ ಆಯ್ತು. ಕಾನೂನನ್ನ ಗೌರವಿಸುವಂತ ಸಂವಿಧಾನಕ್ಕೆ ಗೌರವಿಸುವಂತ ಪ್ರಜಾಪ್ರಭುತ್ವದ ಮಹಾಪ್ರಭು ನಿಮಗೆ ಒಂದು ನರೇಂದ್ರ ಸ್ವಾಮಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ, ನಾನು ಒಂದ್ ಸೆಕೆಂಡ್. ಸಂಗಮೇಶ್ ಕೂತ್ಕೊಳ್ಳಿ. ಸಂಗಮೇಶ್ ಕೂತ್ಕೊಳ್ಳಿ. ಈಗ ನರೇಂದ್ರ ಸ್ವಾಮಿ ಅವರೇ, ಈಗ ನೋಡಿ, ಈಗ ಸುರೇಶ್ ಕುಮಾರ್ ಅವರು, ಈಗ ಚರ್ಚೆ ಬೇಡ. ನರೇಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗೆಲ್ಲವೂ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು. ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಕಡೆ ಸಂಪ್ರದಾಯ ಇದೆ. ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ. ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ. ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ, ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ. ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದ್ರೆ ನೋಡ್ಬೇಕೀಗ. ತಾವು ಹೇಳಿ. ನನಗೆ ಭಾವನೆಗಳು, ಕಾನೂನು ನೀವು ಹೇಳ್ದಂಥ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನು ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ. ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ಸ್ನೇಹಿತರು, ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿ ಅವ್ರು ಹೇಳ್ದಂಗೆ ಚರ್ಚೆ ಅದನ್ನು ನೀವು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದ್ ಮಾಡಿದ್ದಾರೆ, ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ರೂಲೇ ತಂದುಬಿಡ್ಲಿ. ಯಾವ 24 hours ನೋ ರಿಸ್ಟ್ರಿಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಮ್ಮ ಸರ್ಕಾರ ಇರುವಾಗ
ಈ ನಿರ್ಬಂಧನೆ ಮಾಡಲಿಕ್ಕೆ ಬಿಡ್ಲಿಲ್ಲ ನಾವು. ರಾಜ್ಯ ಸರ್ಕಾರ ಅವ್ರು ಉತ್ತರ ಕೊಡ್ಲಿ, ಸಿದ್ದು ಸಾಹೇಬ್ ಉತ್ತರ ಕೊಡ್ಲಿ. ಉತ್ತರ ಕೊಡೋನಾಗೆ ಅವರೆಲ್ಲ ನಿಂತ್ಕೊಂಡ್ರೆ ಆಯ್ತು, ಉತ್ತರ ಕೊಡ್ಲಿ ಸಿದ್ದವದೇ ಅವರು ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡೋ ಮುಂಚೆ ಮಾತಾಡ್ತೀರಿ, ಉತ್ತರ ಕಂಪ್ಲೀಟ್ ಆಗಲಿ. ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ. ಯಾಕೆಂತ ಹೇಳಿದಾಗ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ? ಎಲ್ಲ ನಿಮ್ಗೆ ಬೇಕು, ಹಾಗೆ ಅವರು ಹೇಳ್ಬೇಕಾ? ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಪ್ರತಿಪಕ್ಷ ಕೂತ್ಕೊಂಡು ಏನು ಕೂಡ ಮಾತಾಡ್ಬೋದು, ಎಲ್ಲ ವಿಚಾರ ಹೇಳ್ಬೋದು. ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಎದ್ದು ಕೆಲವೊಂದು ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದು ಪರಿಹಾರಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ. ಏನದಕ್ಕೆ ಒಂದು ಬೈಟೆ ಕಂಡು ಹಿಡಿಬಹುದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿ ಅನ್ನೋದು ಮಾಡ್ಬೋದು. ಅವರು ಇದೆ, ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು. ಹೊರತು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗೋದು, ನೀವು ಈ ಕಡೆ ಹೋಗೋದು, ಜನರಲ್ಲಿ ಕಷ್ಟದ ಸಿಲುಕಿದಾಗ ಏನು ಪ್ರಯೋಜನ? ಸಮಾಧಾನ ಇರಿ. ಮೆಲ್ಲ ತಿಂದರೆ ಮುಳ್ಳನ್ನು ತಿನ್ಬೋದು, ಗಡಿಬಿಡಿ ಮಾಡಿದರೆ ನಿಮಗೆ ಮಾಂಸನ ಕುತ್ಕೊ ತಿನ್ನಲಿಕ್ಕೆ ಆಗೋದಿಲ್ಲ. ಸಮಾಧಾನದ ಎಲ್ಲರೂ ಕೂಡ. ಅಧ್ಯಕ್ಷರೇ, ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸಜೆಸ್ಟ್ ಮಾಡಿದ್ರಿ. ನಮ್ಮ ಕಾಮತ್ ಅವ್ರು ಇರ್ಬೋದು, ನಾವು ಮಾತಾಡ್ತಿದ್ದಂಗೆ ಜಗಳಕ್ಕೆ ಬೀಳ್ತೀವಿ ಅಂತಂದರೆ ನಾವು ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ. ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾಯಿಲ್ಲ. ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆನ ಅನ್ನೋದನ್ನು ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಇದು ಹೇಳ್ತೀರಾ. ಆಯ್ತು, ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು, ನಿಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು. ಕಾನೂನು 10 ಗಂಟೆ ಮೇಲೆ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು. ಯಾವುದೇ ಸಭೆ ಸಮಾರಂಭನ 10 ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು, ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ. ಇದರ ಮಧ್ಯದಲ್ಲೂ ಸಹ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ, ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ. ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ, ಶಿಕ್ಷಣ ಸಚಿವರು ಇಲ್ಲ, ನಮ್ಮ ಸುನೀಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ. ಇಬ್ಬರತ್ತನ್ನು ಮಾತಾಡಿ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ, ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತೀವಿ. ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ. ಸೊ ನಮ್ಮ ಅಪೋಸಿಷನ್ ಲೀಡ್ರ್ ಹೇಳಿದ್ರು, ಸುನೀಲ್ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ಸರಿ. ನಮ್ಮ ಅಶ್ವಥ್ ನಾರಾಯಣ ಅವ್ರು ಬಿಡಿ, ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರಿಗೆ ಕೂಗಾಡೋದೇ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಒಬ್ಬರು DCM ಆಗಿ ಕೆಲಸ ಮಾಡಿದಂಥವ್ರು ಈ ರೀತಿ ಕೂಗಾಡ್ತಾರೆ ಅಂದರೆ ನಾನೇನು ಉತ್ತರ ನಾನು ಮಾತಾಡೋಲ್ಲ ಬಿಡಿ ಬ್ರದರ್, ನೀವು ಹೇಳಿದ ಮೇಲೆ ಮುಗಿದೋಯ್ತು. ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ, ಅವ್ರು ಏನು ಬೇಕಾದ್ರೂ ಕೂಗಾಡಲಿ, ನಾವು ಸಹ ನಿಮ್ಮ ಜೊತೆಲಿ ಕೋಆರ್ಡಿನೇಟ್ ಮಾಡ್ತೀವಿ. ನಮಸ್ಕಾರ.